ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 3ನೇ ಪದ್ಯವಾದ ನೀ ಹೋದ ಮರುದಿನ ಅನ್ನುವಂಥ ಪದ್ಯವನ್ನು ನಾನು ಇವತ್ತು ಪ್ರಾರಂಭಿಸ್ತಾ ಇದ್ದೀನಿ. ಇದನ್ನು ಬರೆದಂಥವ್ರು ಯಾರು ಅಂಥೇಳಿ ಚೆನ್ನಣ್ಣ ವಾಲಿಕಾರ ಅಂಥೇಳಿ. ನೀ ಹೋದ ಮರುದಿನ ಅಂದರೆ ಯಾರಿಗೆ ಸಂಬಂಧಪಟ್ಟದ್ದು ಇದು ಪದ್ಯ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟದ್ದು. ಜನರು ನೀ ಹೋದ ಮರುದಿನ ನಮ್ಮ ಬದುಕು ಮತ್ತೆ ದೂಸ್ತರ ಆಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದನ್ನು ಚೆನ್ನಣ್ಣ ವಾಲಿಕಾರ ಅವರು ಬರಿತಾ ಹೋಗ್ತಾರೆ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಮಹಾನಾಯಕ ಅನ್ನುವಂಥ ಒಂದು ಧಾರಾವಾಹಿ ಬರುತ್ತೆ, ಸೀರಿಯಲ್ ಬರುತ್ತೆ, ಅದನ್ನೆಲ್ಲ ನೋಡಿರ್ಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಮೇಲ್ ಬಂದರು ಅನ್ನುವಂಥದ್ದನ್ನು. ಹಾಗಾಗಿ ಅವರು ಅಂಥ ಕಾಸ್ಟ್ನಲ್ಲಿ ಅಂದರೆ SC ಕಾಸ್ಟ್ನಲ್ಲಿ ಹುಟ್ಟಿ ಅಷ್ಟು ಸಂವಿಧಾನ ರಚನೆಕಾರರಾಗಿ ಅವರ ಹೆಸರು ಅಜರಾಮರ ಆಗುವಂಗೆ ಮಾಡಿ ಹೋದರು. ಹಾಗಾಗಿ ಅವ್ರ ಬಗ್ಗೆ ನಾನು ಸ್ಮರಿಸ್ಕೊತ ಈ ಪದ್ಯವನ್ನು ಸ್ಟಾರ್ಟ್ ಮಾಡ್ತೀನಿ. ಪೇಜ್ ನಂಬರ್ 81 ತೆಗಿರಿ. ನೀ ಹೋದ ಮರುದಿನ ಮೊದಲಿನಂಗಿಲ್ಲ ನಮ್ಮ ಬದುಕು ಆಗ್ಯದು ಬಾಬಾ ಸಾಹೇಬ, ನಿನ್ನಂಗೆ ದುಡಿದವರು ಕಳಕಳಿಯ ಪಡುವವರು ಇನ್ನೂತನ ಬರಲಿಲ್ಲ ಒಬ್ಬ. ನೀ ಹೋದ ಅಂದರೆ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕೇನಿತ್ತಲ್ಲ, SC ಕಾಸ್ಟ್ನವ್ರು ಏನು ಕೇರಿಯಲ್ಲಿ ವಾಸ ಮಾಡ್ತಾಯಿದ್ರು, ಹೊಲೆಯರು ಮಾದಿಗರು ಅಂತ ಕರೀತಾರೆ ಅವ್ರಿಗೆ. ಅವರು ಕೇರಿಯಲ್ಲಿ ವಾಸ ಮಾಡ್ತಾಯಿದ್ರು. ಅವ್ರಿಗೆ ನೀರಿಗೆ ಬಂದರೆ, ನೀರು ಸರಿಯಾಗಿ ಬಾವಿಗೆ ಬಂದರೆ ಊರಿನ ಜನ ಅವರಿಗೆ ನೀರನ್ನು ಸೇದಿ ನೀರನ್ನು ಹೊರಗೆ ತೆಗೆದು ಅವರಿಗೆ ಹಾಕಬೇಕಾಗಿತ್ತು, ಅವ್ರು ಕೊಡೋಕ್ಕೆ. ಅಷ್ಟು ದುಸ್ತರ ಇತ್ತು SC ಜನಾಂಗದವ್ರದ್ದು ಬದುಕು. ನೀ ಹೋದ ಅವ್ರ ಬದುಕು ಸರಿಯಾಗಬೇಕು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡ್ತಾರೆ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಬಿಟ್ಟೈತಿ ಬಾಬಾ ಸಾಹೇಬ, ನಿನ್ನಂಗೆ ದುಡಿದವರು ಕಳಕಳಿ ಪಡುವವರು ಯಾರೂ ಇನ್ನೂ ಬಂದಿಲ್ಲ, ಇನ್ನೂ ತನಕ ಬರಲಿಲ್ಲ ಒಬ್ಬ. ನೀ ಹೋದ ಮರುದಿನ ನಮ್ಮ ಬದುಕು ಮತ್ತೆ ಮೊದಲಿಂಗತೆ ಆಗೈತಿ ಅಂಥೇಳಿ ಊರಿನ ಜನ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ಕೇಕೋದು ತಪ್ಪಿಲ್ಲ ನಮಗೆ, ಹೋದಲ್ಲ ಮೇಲವನವರ ಆಟಗಳು ಉರಿ ಹಚ್ಚಿ ಬಿಡ್ತಾರೆ ಒಳಗೆ. ನೋಡ್ರಿ, ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮ, ನಮ್ಮ ಪ್ರತಿದಿನ ಎದ್ದಾಗ ಕೂಡ ನಮ್ಮ ಸುದ್ದಿ ಸಂಭ್ರಮದಿಂದ ಕೂಡಿದ್ರೂ ಕೂಡ ಪ್ರತಿದಿನ ಕೇಕುವುದು ತಪ್ಪಿಲ್ಲ, ದುಡಿಯೋದು. ಪ್ರತಿದಿನ ನಾವು ದುಡಿಬೇಕು ತಿನ್ನಬೇಕು. ಪ್ರತಿದಿನ ದುಡಿಯೋದು ತಪ್ಪಿಲ್ಲ ನಮಗೆ. ಹೋದಲ್ಲಿ ಮೇಲ್ನವರ ಆಟ. ನಾವು ಎಲ್ಲಿ ಹೋಗ್ತೀವಲ್ಲ ಅಲ್ಲೇ ಶ್ರೀಮಂತರು ಇರ್ಬೋದು, ಅಥವಾ ಮೇಲ್ವರ್ಗದವರು ಅಂದರೆ ಐನಾರು, ಬ್ರಾಹ್ಮಿನ್ಸ್, ಈ ಶಟ್ರು, ಇವರೆಲ್ಲ ಏನೇನು ದೊಡ್ಡ ಇವರೆಲ್ಲ ನಮ್ಮನ್ನು ಕೀಳ್ಮಟ್ಟಕ್ಕೆ ಕಾಣ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೋದಲ್ಲಿ ಮೇಲ್ನವರ ಆಟಗಳು ಉರಿ ಹಚ್ಚಿ ಬಿಡ್ತಾರೆ ಒಳಗೆ. ನೋಡ್ರಿ, ನಮ್ಮನ್ನು ಕೀಳ್ಮಟ್ಟಕ್ಕೆ ಕಾಣಿ ಒಳಗೆ ಉರಿ ಹಚ್ಚಿ ಬಿಡ್ತಾರೆ ಅಂತ ಅನ್ನುವಂಥದ್ದು. ಎಲ್ಲಿ ಕೇಳಿದ್ರಲ್ಲಿ ಬೂಟುಕಾಲಿನ ಸದ್ದು, ಥರದ ನೋವುಗಳು ನಮ್ಮಂಗೆ ಇರದಿದ್ರೆ ತಲೆ ಕಡಿದು ಹಾಕುವುದು, ಹೆಸರಿಗೆ ಸ್ವಾತಂತ್ರ್ಯ ನಮಗೆ. ನೋಡ್ರಿ, ಎಲ್ಲಿ ಹೋದ್ರಲ್ಲಿ ಬೂಟುಕಾಲಿನ ಸದ್ದು, ಎಲ್ಲಿ ಹೋದ್ರಲ್ಲಿ ಶ್ರೀಮಂತರ ದಬ್ಬಾಳಿಕೆ, ಥರದ ನೋವುಗಳು ನಮಗೆ ತಮ್ಮಂಗೆ ಇರದಿದ್ರೆ, ತಮ್ಮಗತೆ ತಾವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲ ಅಂತಂದ್ರೆ ನಮ್ಮನ್ನ ಏನು ಮಾಡ್ತಾರೆ, ತಲೆ ಕಡಿದು ಹಾಕ್ತಾರೆ, ಸಾಯಿಸೇ ಬಿಡ್ತಾರೆ. ಹೆಸರಿಗೆ ಸ್ವಾತಂತ್ರ್ಯ ನಮಗೆ, ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕೈತಿ ನಮಗೆ ಅಂತ ಹೇಳ್ತಾ ಇದೆ. ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳ್ಕೊಂಡು ಬರಡು ಗಿಡ ನಾವು, ಮೈ ತುಂಬ ಮನ ತುಂಬ ಸಿಕ್ಕದವರ ಮುಖಮುದ್ರೆ, ಚೀರಾಟ ಹಾರಾಟ ಸಾವು ನೀ ಹೋದ ಮರುದಿನ ಅನ್ನೋದಂದರೆ, ಕೈಕಾಲು ಕಿವಿ ಮೂಗು ಮೈ ಮನಸ್ಸುಗಳು ತಲೆ ಕಣ್ಣು ಕಳ್ಕೊಂಡಂತಹ ಬರಡು ಗಿಡ ನಾವು. ಅಂದರೆ ನಮ್ಗೆ ಏನೂ ಇಲ್ಲ, ಕೈಕಾಲು ಇಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಮೈ ಇಲ್ಲ, ಮನಸ್ಸೂ ಇಲ್ಲ, ತಲೆ ಕಣ್ಣು ಕಳ್ಕೊಂಡಂಥ ಬಡಗಿಡ ಇರ್ತಲ್ಲ, ಆ ಥರ ಅದೀವಿ ನಾವು. ಅಂದರೆ ನಮ್ಗೆ ಯಾವುದೇ ಭಾವನೆ ಇಲ್ಲ ಅನ್ನೋಂಗತೆ ನಮ್ಮನ್ನು ಮೇಲ್ವರ್ಗದವರು ನೋಡ್ಕೊತಾರೆ. ಮೈ ತುಂಬ ಮನ ತುಂಬ ಸಿಕ್ಕವರ ಮುಖಮುದ್ರೆ, ಮೈ ತುಂಬ ಬರೀ ನೋವು. ನೋಡ್ರಿ, ಮೇಲ್ವರ್ಗದವರು ಅವಾಗೆಲ್ಲ SC ಜನಾಂಗದವರು ಯಾರು ಐನಾರು ಬ್ರಾಹ್ಮಿನ್ಸ್ ಮನೆಗೆ ಹೋದರೆ ಒಳಗೆ ಕರ್ಕೊತಿದ್ದಿಲ್ಲ, ತೆಳಗೆ ಅಲ್ಲೇ ಅಂಗಳದಲ್ಲೇ ಕೂಡಿಸಿ ಅವ್ರಿಗೆ ನೀರನ್ನು ಹಾಕ್ತಾಯಿದ್ರು, ಮೇಲಿಂದ ನೀರು ಹಾಕ್ತಾಯಿದ್ರು ಅವ್ರಿಗೆ, ಅವ್ರು ಕುಡಿಬೇಕಾಗಿತ್ತು. ಹಾಗಾಗಿ ಅವ್ರು ಕುಡಿದಂತಹ ಕಪ್ಪು ಅಥವಾ ಅವರು ಇದರಲ್ಲಿ ಚಿಪ್ ಅಂತ ಬರ್ತಲ್ಲ, ಕೊಬ್ಬರಿ ಚಿಪ್, ಅದರಲ್ಲಿ ಅವರಿಗೆಲ್ಲ ಟೀ ಹಾಕಿ ಕೊಡ್ತಾಯಿದ್ರು. ಅವರು ಕುಡಿದು ಅಲ್ಲೇ ಚೆಲ್ಲಿ ಹೋಗ್ಬಿಡ್ಬೇಕಾಗಿತ್ತು. ಈ ರೀತಿ ಅವ್ರನ್ನ ಭಾಳ ಕೀಳ್ಮಟ್ಟಕ್ಕೆ ಕಾಣ್ತಾಯಿದ್ರು SC ಜನಾಂಗದವ್ರನ್ನ. ಹಾಗಾಗಿ ಮೈ ತುಂಬ ಮನ ತುಂಬ ಸಿಕ್ಕವರ ಮುಖಮುದ್ರೆ, ಚೀರಾಟ ಹಾರಾಟ ಸಾವು ನೋವುಗಳು ನಮಗೆ ನೀವು ಹೋದ ಮರುದಿನ ನಮ್ಗೆ ಮತ್ತೆ ಸಿಕ್ಕಿದಾವು. ಅಂದರೆ ಸ್ವಾತಂತ್ರ್ಯ ಕೊಡಿಸಿ ಹೋದ್ರಿ ನೀವೆಲ್ಲರೂ, ಸಂವಿಧಾನ ಬರೆದು ಹೋದ್ರಿ, ಆದರೆ ಸಂವಿಧಾನದಲ್ಲಿ ಮತ್ತೆ ಎಷ್ಟೋ ರೂಲ್ಸ್ಗಳು ಅಥವಾ ಏನಾಗಿದ್ದಾವೆ ಅಂತಂದ್ರೆ ನಮಗೆ ಅಪ್ಲೈ ಆಗ್ತಿಲ್ಲ. ಅಂದರೆ ಎಷ್ಟೋ ಸಂವಿಧಾನಗಳು ನಮಗೆ ಸ್ವೀಕಾರ ಮಾಡಿದ್ದೀವಿ, ನಾವು ಸಂವಿಧಾನ ಸ್ವೀಕಾರ ಮಾಡಿದ್ದೀವಿ, ಆದರೆ ಮತ್ತೆ ನಮ್ಮನ್ನು ಮೇಲ್ವರ್ಗದವರು ಕೀಳ್ಮಟ್ಟಕ್ಕೆ ಕಾಣ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಮುಂದೆ ನೋಡ್ರಿ, ಹೋಗ್ಬಾರೋ ದಾರಿಯಲ್ಲಿ ಅಡ್ಡಗಲ್ಲುಗಳು ಸೇರಿ ಮುಳ್ಳುಕಲ್ಲು ಹಾಸ್ಯಾವ ಪೂರ, ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಹಗಲಾಗ ಹೊಡೆದಾರ ಟಾರ. ನೀ ಹೋದ ಅಂತ
ಹೋಗಬಾರೋ ದಾರಿಯಲ್ಲಿ ಅಡ್ಡಗಾಲುಗಳು ಸೇರಿ, ನಾವು ಹೋಗುವಂಥ ದಾರಿಯಲ್ಲಿ ಏನಾಗ್ತದೆ, ಅಡ್ಡಗಾಲನ್ನು ಹಾಕ್ತಾರೆ. ಮುಳ್ಳುಕಲ್ಲು ಏನಾಗ್ಯವು, ನಾವು ಹೋಗೋ ದಾರಿಯಲ್ಲಿ ಹಾಸ್ಕೊಂಡಿದ್ದಾವು. ಹೆಚ್ಚಿಗೆ ಉಳಿದವರ ಜೀವಗಳ ಹಗಲಾಗ ಹೊಡೆದಾರ ಟಾರ. ಹೆಚ್ಚಿಗೆ ಬೆಳೆದವರು ಅಂದರೆ ದೊಡ್ಡವರು, ಆಮೇಲೆ ಬಹಳ ಉಳಿದವರು ಅಂತಂದ್ರೆ ಏನು, ಶ್ರೀಮಂತರವ್ರು ಏನು ಮಾಡ್ತಾರೆ, ನಾವು ಹೋದ ದಾರಿಯಲ್ಲಿ ಏನು ಮಾಡ್ತಾರೆ, ಟಾರ ಅಂದರೆ ಡಾಂಬರ್ ಅಂದ್ರೇನು, ಅಲ್ಲೇ ಎಲ್ಲ ನಮ್ಮನ್ನು ತುಳಿದು ಬಿಡ್ತಾರ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು. ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ, ತಾಳದಕ್ಕೂ ಮಿತಿ ಉಂಟು ಇಲ್ಲಿ, ತಾಳಿ ಒಮ್ಮೆ ಚೇಳಾಗೆ ಕುಟುಕುವುದು, ಸಾಮಾನ್ಯಲ್ಲೋ ಬಡ ಜೀವ ಅಂತ. ಎಷ್ಟು ಉರಿತಾರೆ ಉರಿಲಿ ಅವರು, ಎಷ್ಟು ಉರಿತಾರೆ ಉರಿಲಿ, ಎಷ್ಟು ಹರಿತಾರೆ ಹರಿಲಿ, ತಾಳದಕ್ಕೂ ಮಿತಿ ಉಂಟು. ಏನು ನೋಡ್ರಿ, ಸರಿ ಅಂದರೆ ಎಲ್ಲಿವರೆಗೂ ಸರಿತಾರೆ, ಗಾಡಿ ಹತ್ತುವರೆಗೆ ಸರಿತಾರೆ. ಗಾಡಿ ಹತ್ತಿದ ಮೇಲೆ ತಿರುಗಿ ನಿಲ್ತಾರೆ. ಯಾವುದಂದ್ರೆ ನೋಡ್ರಿ, ಒಂದು ಹುಳ ಅಥವಾ ಇರಿಬಿ, ಜಸ್ಟ್ ಇರಿಬಿನ ನೀವು ಕಾಡಿಸ್ರಿ, ಆ ಇರಿಬಿ ಏನು ಮಾಡುತ್ತೆ ನೋಡ್ಮಟ ನೋಡಿ ಹೊಳೆ ತಿರುಗಿ ನಿಂತ ಕಚ್ಚುತ್ತೆ. ತಾಳದಕ್ಕೂ ಮಿತಿ ಉಂಟು ಇಲ್ಲಿ, ತಾಳಿ ಒಮ್ಮೆ ಚೇಳಾಗಿ ಏನು ಮಾಡ್ತಾರೆ, ಕುಟುಕ್ತಾನೆ ಬಡವ ಅನ್ನುವಂಥದ್ದು. ಸಾಮಾನ್ಯನಲ್ಲೋ ಬಡ ಜೀವ, ಬಡವ್ರು ನಮ್ಮನ್ನು ಸಾಮಾನ್ಯವಾಗಿ ನೋಡಬೇಡ್ರಿ, ನಮಗೂ ಕೂಡ ಚೇಳಾಗಿ ಕುಟ್ಕೋದು ಗೊತ್ತು ಅಂತ ಏನೇನು ಮಾಡ್ತಾರೆ ಬಡ ಜನರು ಹೇಳ್ತಾ ಇದ್ದಾರೆ. ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ ಕೊತ್ತಿಗಳು ಹೊತ್ತಾವ ಜೋರ, ರೋಡಿಗಿದ್ದವರೆಲ್ಲ ಗ್ವಾಡ್ಯಾಗ ಕುಂತಾರ, ಇಂಡಿಯಲ್ಲಿ ನಮ್ಮ ದಾರಿ ದೂರ. ಕೊತ್ತಿಗಳು ಅಂದ್ರೆ ಬೆಕ್ಕು, ಅಂದ್ರೆ ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ, ನಾವು ದುಡಿದು ಊಟ ಮಾಡ್ತೀವಿ ಕತ್ತಲಿರುವವರೆಗೂ, ಅಂದ್ರೆ ಏನು, ನಮ್ಗೆ ಚಲೋ ದಿನ ಬರುವವರೆಗೂ ನಾವು ಏನು ಮಾಡ್ತೀವಿ, ದುಡಿದು ಊಟ ಮಾಡ್ತೀವಿ. ಕೊತ್ತಿಗಳು ಹೊತ್ತಾವ ಜೋರ, ಈಗ ಬೆಕ್ಕುಗಳು ಏನು ಮಾಡುತ್ತೆ, ಅಪಶಕನ ಅಂತ ಕರಿತೀವಿ ನಾವು ಬೆಕ್ಕುಗಳು. ಇವೆಲ್ಲ ದೊಡ್ಡವರು ಶ್ರೀಮಂತಿಕೆ ಎಲ್ಲ ಅಪಶಕನ ಇದ್ದಂಗೆ. ರೋಡಿಗಿದ್ದವರೆಲ್ಲ ಏನು ಮಾಡ್ತಾರೆ, ಈಗ ಗೋಡ್ಯಾಗ ತೂಕ್ಯಾರ. ಅಂದರೆ ಎಷ್ಟು ಶ್ರೀಮಂತಿಕೆ ಅನ್ನುವಂಥದ್ದು ಶಾಶ್ವತ ಅಲ್ಲ. ಶ್ರೀಮಂತಿದ್ದವ್ರು ಏನಾಗ್ಬಾರ, ಒಂದು ದಿವಸ ಸತ್ತು ಹೋಗ್ತಾರೆ, ಗೋಡ್ಯಾಗ ಅವರ ಫೋಟೋ ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಇನ್ನಿಲ್ಲ ನಮ್ಮ ದಾರಿ ದೂರ, ನಾವು ಕೂಡ ಪ್ರಯತ್ನ ಮಾಡಿ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬ್ರು ಏನು ಹುಚ್ಚರಲ್ಲವೇ ಅಲ್ಲ, ಗಾಂಧಿ ಜೊತೆ ಇರಲಿಲ್ಲ ಸುಮ್ಮನೆ, ಅಷ್ಟು ಒದ್ದಾಡಿದ್ದಕ್ಕೆ ಹಿಂಗೈತೆ ನಮ್ಮ ಬದುಕು, ತಿಳಿಯುತ್ತೆ ಈಗಲಾದರೂ ನಮ್ಮ ತಮ್ಮ ನೀ ಹೋದ ಅಂತ. ಅಂದರೆ ಬಾಬಾ ಸಾಹೇಬ್ರು ಅಷ್ಟೆಲ್ಲ ಹೊಡೆದಾಡಿದ್ರು ನೋಡ್ರಿ. ಬಾಬಾ ಸಾಹೇಬ್ರು ಏನು ಹುಚ್ಚರಲ್ಲ, ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಚ್ಚರಲ್ಲ. ಅವರು ಇಷ್ಟು ಬಡ್ದಾಡಿದ್ದಕ್ಕೆ ನಾವು ಈ ಸ್ಥಿತಿ ಆಗಿದ್ದೀವಿ. ಅವ್ರು ಸುಮ್ಮನೆ ಗಾಂಧಿ ಜೊತೆ ಇರಲಿಲ್ಲ, ಸುಮ್ಮನೆ ಗಾಂಧೀಜಿ ಹೋದ್ರು ನೋಡ್ರಿ, ಅಹಿಂಸಾವಾದಿಯಾಗಿ ಹೋಗ್ಬಿಟ್ರು, ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಮಾಡಲಿಲ್ಲ. ಆದರೆ ಪಾಪ ಇವ್ರು ರೂಲ್ಸು ರೆಗ್ಯುಲೇಷನ್ ಮಾಡಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟೇ ಪ್ರಯತ್ನ ಮಾಡಿ, ಮಾಡಿ ನಮ್ಮ SC ಜನಾಂಗ ಅವ್ರನ್ನ ಮೇಲ್ತರಕ್ಕೆ ಪ್ರಯತ್ನ ಮಾಡಿದರು. ಸಂವಿಧಾನದಲ್ಲಿ ನಮಗೆ ಆದಂಥ ಒಂದು ಸೀಮಿತವಾದಂಥ ರೂಲ್ಸ್ ರೆಗ್ಯುಲೇಷನನ್ನು ಮಾಡಿದರು. ಅದೇ ತಿರಿಗೆ ಈಗೆಲ್ಲ SC ಮತ್ತು ST ಜನಾಂಗದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಮುಂದುವರಿತಾ ಇದ್ದಾರೆ ಇವಾಗಿನ ಜನ್ರೇಷನ್. ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ, ಗಾಂಧಿ ಜೊತೆ ಇರಲಿಲ್ಲ ಸುಮ್ಮನೆ, ಅಷ್ಟು ಒದ್ದಾಡಿದ್ದಕ್ಕೆ ಹಿಂಗೈತಿ ನಮ್ಮ ಬದುಕು, ತಿಳಿಯುತ್ತೆ ಈಗಲಾದರೂ ನಮ್ಮ ತಮ್ಮ ಅಂತ. ನೋಡಿ, ಇಷ್ಟೆಲ್ಲ ಬಾಬಾ ಸಾಹೇಬರು ಒದ್ದಾಡಿ ನಮಗೊಂದು ನ್ಯಾಯವನ್ನು ಒದಗಿಸಿಕೊಟ್ರು, ಆದರೂ ಕೂಡ ನಮ್ಮ ಬದುಕು ಹಿಂಗೈತಿ, ಆದರೂ ಕೂಡ ನಮ್ಮ ತುಳಿತಾ ಇದ್ದಾರೆ. ಯಾರು ತುಳಿತಾ ಇದ್ದಾರೆ? ಮೇಲ್ವರ್ಗದವ್ರು ಇರ್ಬೋದು, ಅಥವಾ ದೊಡ್ಡ ಜಾತಿಯವರು ಇರ್ಬೋದು. ಅವ್ರು ನಮ್ಮನ್ನು ತುಳ್ಕೊತ ಬದುಕ್ತಾ ಇದ್ದಾರೆ. ನಾವು ಮುಂದೆ ಬರೋದು ಯಾವಾಗ ಅನ್ನೋಂಥ ರೀತಿಯಲ್ಲಿ ಈ ಚನ್ನಣ್ಣ ವಾಲಿಕಾರ್ ಅವರು ಏನು ಮಾಡ್ತಾರೆ, ಈ ಪದ್ಯವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಇಷ್ಟು ಪದ್ಯ. ನಿಮಗೆ ಈ ಪದ್ಯವನ್ನು 2ರಿಂದ 3 ಸಲ ಓದ್ಕೋರಿ ವಿದ್ಯಾರ್ಥಿಗಳೇ. ಓದ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ನಿಮ್ಮ ನೋಟ್ಸ್ನಲ್ಲಿ ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.